ಹಾಯ್ ಹಲೋ ನಮಸ್ಕಾರ. ಸೊ ಇವತ್ತು ನನ್ನ ಜೊತೆಗೆ ಮಹಾನಟಿಯಲ್ಲಿ ಸ್ಪರ್ಧೆಯನ್ನ ಮಾಡಿ ಇವತ್ತು ನಮ್ಮ ದಾವಣಗೆರೆಗೆ ಆಗಮಿಸಿದ್ದಾರೆ. ಸೊ KY ಮೇಕಪ್ ಸ್ಟುಡಿಯೋ ಅವರ ಇವತ್ತು ಏನು ಒಂದು ಅವ್ರದೇ ಆದ ಒಂದು ಮೇಕಪ್ ಅಲ್ಲಿ ನಮ್ಮ ಮಹಾನಟಿಯರು ಯಾವ ರೀತಿ ಕಾಣ್ತಾರೆ ಅನ್ನೋ ಒಂದು ಶೋ ಮಾಡ್ತಾ ಇದ್ದಾರೆ. ಸೊ ನನ್ನ ಜೊತೆಗೆ ಆರಾಧನ್ ಭಟ್ ಅವ್ರು ನನ್ನ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ಹಲೋ, ಹೇಗಿದ್ರ? ನಾನ್ ಸೂಪರ್. ನೋಡಿ ಹಿಂಗ್ ಮಾಡ್ಬಿಟ್ಟಿದ್ದಾರೆ. ಸೊ ಓಕೆ. ಸೊ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಮಹಾನಟಿ ಹೋಗ್ತೀರಾ. ಸೊ ಹೇಗೆ ಅನಿಸ್ತಾ ಇತ್ತು ಅದು ಒಂದು ಶೋ? ಮಹಾನಟಿ ಸೀಸನ್ 1 ಮುಗಿಸಿ ಇವಾಗ ಸೀಸನ್ 2 ಬರ್ತಾ ಇದೆ. Yes, ಹೌದು. ಸೊ ಆದ್ರೂ ಜನ ಈಗ್ಲೂ ಅದರಿಂದ ರೆಕಗ್ನಿಷನ್ ಮಾಡ್ತಾ ಇದಾರೆ, ಕರಿತಾ ಇದಾರೆ, ಗುರ್ತಿಸ್ತಿದ್ದಾರೆ ಅಂತಂದ್ರೆ ಆಕ್ಚುಲಿ ಇವಾಗ ಸೀಸನ್ 2 ನಡೀತಿದ್ರು ನಮ್ಗೆ ಆ ಪ್ರೀತಿ ಸಿಗ್ತಾ ಇದೆ. ಇನ್ನೂನು ಜನರು ನಮ್ಮನ್ನ ಮರ್ತಿಲ್ಲ. ಹಾಗಾಗಿ ಅದು ತುಂಬಾನೇ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ನನ್ಗಂತೂ ಈ ತರ ಇವೆಂಟ್ಸ್ ಆಗಿರ್ಲಿ, ಹಾಗೆ ಈ ತರ ಯುನೋ ಶೂಟ್ಸ್ ಆಗಿರ್ಲಿ, ಐ ಜಸ್ಟ್ ಲವ್ ಟು ಬಿ ದ ಪಾರ್ಟ್ ಆಫ್ ದೀಸ್ ಕೈಂಡ್ಸ್ ಆಫ್ ಶೂಟ್ಸ್. ಸೊ ಟುಡೇ ಐ ಆಮ್ ಫೀಲಿಂಗ್ ಸೋ ಹ್ಯಾಪಿ. ಸ್ವಲ್ಪ ಭಾರ ಅನಿಸ್ತಾ ಇದೆ, ಬಟ್ ಸ್ಟಿಲ್ ದಟ್ ಈಸ್ ವಾಟ್ ದ ಬ್ಯೂಟಿ ಅಲ್ವಾ. ಅಂಡ್ ನಾನು ಆಗ್ಲಿಂದ ಎಲ್ಲರ ಹತ್ರ ಹೇಳ್ಕೊಂಡ್ ಬರ್ತಾ ಇದ್ದೆ, ನಾನು ಮದ್ವೆ ಹೆಣ್ಣಿನ ತಂಗಿ ತರ ಕಾಣಿಸ್ತಾ ಇದ್ದೀನಿ. ಬಿಕಾಸ್ ಅವರು ಇಷ್ಟು ಚೆನ್ನಾಗಿ ರೆಡಿ ಆಗೋದು, ಮದ್ವೆ ಹೆಣ್ಣು ಇಷ್ಟು ಸ್ವಲ್ಪ ಟೆನ್ಷನ್ ಹೆಂಗೆಂಗೋ ರೆಡಿ ಆಗ್ತಿರ್ತಾರೆ. ಸೊ ನಾನು ಎಲ್ರಿಗೂ ಹೋಗಿ ನಮ್ಮ ಅಕ್ಕನ ಮದ್ವೆ ಬನ್ನಿ ಅಂತ ಇದ್ದೆ. ಸೊ ಕೆಲವೊಂದು ಮೇಕಪ್ ಅಂದ್ರೆ ತುಂಬಾ ಮೇಕಪ್ ಗಳನ್ನ ನೀವು ಮಾಡಿಸ್ಕೊಂಡಿರ್ತೀರಾ. ಸೊ ಮೇಕಪ್ ಗಳು ಈ ಒಂದು KY ಮೇಕಪ್ ಸ್ಟುಡಿಯೋಲಿ ಏನ್ ಡಿಫ್ರೆಂಟ್ ಅನಿಸ್ತಾ ಇತ್ತು? ಕಲಾವಿದರಿಗೆ ಬಣ್ಣ ಹಚ್ಚೋದಂದ್ರೆ ಅದೊಂದು ಕಲೆಗೆ ಒಂದು ಗೌರವ ತರಾನೇ. ನಾವೆಷ್ಟು ಕಲೆಯನ್ನ, ಆಕ್ಟಿಂಗ್ ಅನ್ನ ಅಥವಾ ನಮ್ಮ ಏನು ಕಲೆ ಅದನ್ನ ಪ್ರೀತಿಸ್ತೀವಿ, ಅಷ್ಟೇ ನಾವು ಬಣ್ಣವನ್ನು ಕೂಡ ಪ್ರೀತಿಸ್ಬೇಕು. ಯಾಕಂತಂದ್ರೆ ನಾನು ಏನೇ ಆಗಿರ್ಲಿ, ಬಣ್ಣ ಹಚ್ಚಿದ ತಕ್ಷಣ ನಾನೊಬ್ಳು ಕಲಾವಿದೆ ಆಗ್ತೀನಿ. ಇವಾಗ ಏನು ಅದೇ ವರ್ಷನ್ಸ್ ತಲೆಮಾರಿಂದ ಅದು ಬಂದಿದೆ. ಈಗ ಅದು ಕನ್ವರ್ಟ್ ಆಗಿರೋದು ಯಾವ ತರ ಅಂತಂದ್ರೆ ಮೇಕಪ್, ಮಾಡೆಲ್ಸ್, ಆರ್ಟಿಸ್ಟ್, ಸೊ ಈ ತರ ಎಲ್ಲ ಡಿಪೆಂಡ್ ಆಗ್ತಾ ಇದೆ. ಬಟ್ ಅಗೇನ್ ನೋಡಕ್ ಹೋದ್ರೆ ಮೇಕಪ್ ಅಂತ ಬಂದ್ರೆ ಹೇಳ್ತಾರಲ್ವಾ, ಹೆಣ್ಮಕ್ಳು ಹೇಗಿದ್ರು ಚಂದ, ಆದ್ರೆ ಅದೊಂಥರ ಮೇಲೆ ಒಂದು ಟಚ್ ಅಪ್ ತರ. ಮೇಕಪ್ ಅದೊಂದು ಅವ್ರನ್ನ ಇನ್ನೂ ಚಂದಗೊಳಿಸುವಂತ ಒಂದು ಪ್ರಾಸೆಸ್. ಅದು ನಮ್ಮ KY ಸ್ಟುಡಿಯೋ ದಾವಣಗೆರೆಗೆ ಬಂದಿದ್ದೀವಿ. ಅವ್ರು ನಮ್ಮನ್ನ ಇಷ್ಟು ಚೆನ್ನಾಗಿ ಕಾಣೋ ತರ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನನ್ಗಂತೂ ಫುಲ್ ತುಂಬಾ ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ಅಂತ ಫೀಲ್ ಆಗ್ತಾ ಇದೆ. ಸೊ ಆರಾಧನ್ ಭಟ್ ಸೊ ಇಷ್ಟೊಂದು ಮೇಕಪ್ ಮಾಡ್ಕೊಂಡು ಸೊ ಇಲ್ಲಿ ದಾವಣಗೆರೆಗೆ ಬಂದಿದ್ರ. ಸೊ ದಾವಣಗೆರೆಯಲ್ಲಿ ಸಾಕಷ್ಟು ಅಭಿಮಾನಿಗಳನ್ನ ಪ್ರೀತಿಸುವಂತ ಏರಿಯಾ ಇದು. ತುಂಬಾ ಸಿನಿಮಾಗಳಾಗಿರ್ಬೋದು, ಒಂದು ನಟಿ ಆಗಿರ್ಬೋದು, ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡುವಂತವ್ರನ್ನು ಗುರುಸುವಂತ ಒಂದು ದಾವಣಗೆರೆ ಸಂತೋದು. ನೀವು ಇವತ್ತು ನಮ್ ದಾವಣಗೆರೆಗೆ ಬಂದಿದ್ರ. ಸೊ ಎಷ್ಟು ಪ್ರೌಡ್ ಫೀಲ್ ಇದೆ. ದಾವಣಗೆರೆಗೆ ಬಂದ್ರೆ ಯಾರಿಗ್ ತಾನೇ ಖುಷಿ ಆಗಲ್ಲ ಹೇಳಿ. ಎಲ್ರು ಹೇಳಿದ್ದು ಬೆಣ್ಣೆ ನಗರಿ ಅಂತ. ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಎಷ್ಟು ಫೇಮಸ್ ಅಂತ ಎಲ್ರಿಗೂ ಗೊತ್ತು. ಇಲ್ಲಿಗೆ ಬಂದ್ಮೇಲೆ ದೋಸೆ ತಿಂದೆ ಹೋಗ್ಬಾರ್ದು, ಅದಂತೂ ಫಸ್ಟ್ ಕೆಲಸ ನಾವು ಮಾಡಿದ್ದು. ಇಲ್ಲಿಗೆ ಬಂದ ತಕ್ಷಣ ನಾನಂತೂ ಬರ್ತಾ ಇರ್ತೀನಿ ಶೂಟ್ಸ್ಗಾಗಿರ್ಲಿ, ಹಾಗೆ ಇವೆಂಟ್ಸ್ ಇದ್ರೆ. ಮತ್ ನಾನು ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಕೂಡ ದಾವಣಗೆರೆಲೇ ಇದ್ದಾರೆ. ಇಲ್ಲಿಗೆ ಬರ್ತಾ ಇದ್ದಂಗೆಲ್ಲ ನನ್ಗೇನೋ ಯಾವ್ದೋ ಹೊಸ ಊರಿಗೆ ಹೋಗ್ತಿದ್ದೀನಿ ಅಂತ ಫೀಲ್ ಆಗಲ್ಲ. ನಮ್ದೇ ಯಾವ್ದೋ ಒಂದು ತವರು ಮನೆಗೆ ಹೋಗ್ತಿರೋ ತರ ಫೀಲ್ ಆಗ್ತಾ ಇರುತ್ತೆ ನನ್ಗೆ. ಹಾಗಾಗಿ ಐ ಲವ್ ದಾವಣಗೆರೆ. ಅಲ್ಲ ಬರೀ ಆರಾಧನ್ ಇವರಿಗೆ ನಿಮ್ಗೆ ಸೊ ಬರೀ ಈ ಮಹಾನಟಿ ಹೋಗೋದಷ್ಟೇನಾ ಅಥವಾ ಬೇರೆ ಬೇರೆ ಏನೇನು ತಮ್ಮ ಮಹಾನಟಿ ಹೋಗೋದಷ್ಟೇನಾ ಅಂತ ಅಂದ್ರೆ ಲೈಕ್ ಅದು ಮೇನ್ ಇದ್ದಿದ್ದು ಆಕ್ಟಿಂಗ್ ಕರಿಯರ್ ಇದ್ರ ಮೇಲೆ. ಅದ್ ಬಿಟ್ರೆ ನಾನು ಹಾಡ್ತೀನಿ, ಅದರ್ ಆಕ್ಟಿವಿಟೀಸ್ ಲೈಕ್ ಡ್ಯಾನ್ಸಿಂಗ್. ನಾನು ಚೆನ್ನಾಗಿ ಅಡಿಗೆ ಮಾಡ್ತೀನಿ, ಬಟ್ ನಾನೇ ತಿನ್ಬೇಕು, ಅದನ್ನ ಯಾರು ತಿನ್ನಲ್ಲ. ಬಟ್ ಇಲ್ಲ ಆಕ್ಚುಲಿ ಎಲ್ಲರೂ ತಿಂತಾರೆ. ನಂಗೆ ಗೊತ್ತಿತ್ತು ನೀವು ಹಾಡ್ ಕೇಳ್ತೀರಾ ಅಂತ, ಅದಕ್ಕೆ ನಾನು ಥಿಂಕ್ ಮಾಡಿ ಹಾಡ್ತೀನಿ ಅಂತ ಹೇಳ್ದೆ. ಇವಾಗ ನಾನು ಹಾಡ್ಬೇಕಾ? ಹಿಂಗ್ ರೆಡಿ ಆಗಿ ಟೂ ಲೈನ್ ಈ ಡ್ರೆಸ್ಗೆ ಸೆಟ್ ಆಗುವಂತ ಹಾಡು. ಓಕೆ, 2 ಲೈನ್. ಹೂ ನಗುವ ತಂದಿರೆ ನೋಡಲ್ಲಿ ತಾರೆ ನಾಚಿದೆ ಮಿಂಚದೆ, ಆ ತಾರೀನಾದರೇನಾಯಿತು, ನೀ ದೂರ ಹೋಗದೆ ಇತರಾಯಿತು, ನೀನಾಯಿತು ಇನ್ನು ನಾನಾಯಿತು, ಹೇ ನವಿಲೆ ಹೆಣ್ಣವಿಲೆ, ಹೇ ನವಿಲೆ ನವಿಲೆ ಬಾ ನವಿಲೆ ನವಿಲೆ ಬಾಬಾರೆ ನವಿಲೆ ನವಿಲೆ,
ಆ ಸೌಂದರ್ಯ ಲೋಕದಿಂದ ಜಾರಿದೆ ಟಿನ್. ನಿನ್ನ ನೋಡೋಕೆ 100 ಕಣ್ಣು ಸಾಲದೆ. ಟಿನ್. ಸೊ ಟಿನ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ಆಕ್ಚುಲಿ ನೆಕ್ಸ್ಟ್ ಸೀಸನ್ಗೆ ಏನಾದ್ರು ನೀವು ಸರಿಗಮಕ್ಕೆ ಹೋಗೋ ಚಾನ್ಸ್ ಇದೆ? ಇಲ್ಲ ಇಲ್ಲ, ಈ ಲೆವೆಲ್ಗೆಲ್ಲ ಆಡಿದ್ರೆ ಸರಿಗಮಪ್ಪ ಮೆಗಾ ಆಡಿಷನ್ಗೆ ಹೋಗಮ್ಮ ಅಂತ ಕಳಿಸ್ತಾ ಇರ್ತಾರೆ. ಸೊ ಕೊನೆಯದಾಗಿ ಏನ್ ಹೇಳ್ತೀರಾ ನಮ್ ದಾವಣಗೆರೆ ಹುಡುಗರಿಗೆ? ದಾವಣಗೆರೆಯ ಹುಡುಗರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಚೆನ್ನಾಗಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ, ಆನಂದವಾಗಿರಿ, ಮತ್ತೆ ಎಲ್ಲ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ಗೆ ಗೊತ್ತು, ಆಕ್ಚುಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಯಾವುದೇ ಬೆಳೀತಾ ಇರೋ ಐ ಮೀನ್ ಅಲ್ಲ, ಬೆಳೀತಾ ಇರುವಂತ ಆರ್ಟಿಸ್ಟ್ ಆಗಿರ್ಲಿ ಅಥವಾ ಪೀಪಲ್ ಆಗಿರ್ಲಿ, ಅಲ್ಲಿ ಒಂದಷ್ಟು ಸುಮಾರು ಮೀಮ್ ಪೇಜಸ್ ಇದೆ ದಾವಣಗೆರೆ ಅವ್ರದ್ದೆಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಇರುತ್ತೆ. ಅಲ್ಲಿ ಕಮೆಂಟ್ಸ್ ನೋಡಿದ ತಕ್ಷಣ ಇದು ದಾವಣಗೆರೆ ಪೇಜ್ ಅಂತ, ಬಿಕಾಸ್ ಅವ್ರು ಅಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಹಾಕ್ತಾ ಇರ್ತಾರೆ. ಸೊ ಎಲ್ಲ ನಮ್ಮ ದಾವಣಗೆರೆಯ ಹುಡುಗರು ಚೆನ್ನಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ರೋತ್ಸಾಹ ಮಾಡಿ ಬೆಳೆಸ್ತಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಖುಷಿಯಾಗಿರಿ, ನೆಮ್ಮದಿಯಾಗಿರಿ ಅಷ್ಟೇ. ಸೊ ಇದು ನಮ್ಮ ಆರಾಧನಾ ಭಟ್ ಅವರ ಮಾತು. ಸೊ ಇವರು ಕೂಡ ಇವರ ಫ್ಯೂಚರ್ ಬ್ರೈಟ್ ಆಗಿರ್ಲಿ ಅಂತ ನಾವು ಕೂಡ ಹಾರೈಸ್ತಾ ಸೊ ಇಲ್ಲಿಗೆ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ಬನ್ನಿ ಮತ್ತೊಬ್ರು. ಸೊ ಅವ್ರು ಹೇಳ್ದಂಗೆ ನಾನು ಕೂಡ ಸೈನ್ ಆಫ್ ಮಾಡ್ತಿದ್ದೀನಿ. ಸೊ ಯಾವ ಚಾನೆಲ್ ಹೇಳಿದ್ ನೀವು? DVG1 ಕನ್ನಡ. ಓಕೆ, ಸೊ ಇದಾಗಿತ್ತು DVG1 ಕನ್ನಡ. ನೀವು ಮಾತಾಡ್ತಾ ಇದ್ರಿ, ಬಸವರಾಜ್ ಅರಸ್ ಜೊತೆ ನೀವು ಮಾತಾಡ್ತಾ ಇದ್ರಿ. ಸೊ ಅವ್ರು ಸ್ವಲ್ಪ ಪಾಪ ಸೈಲೆಂಟ್ ಆಗಿ ಮಾತಾಡಿದ್ದಾರೆ. ಸೊ ಅವ್ರು ಇನ್ನಷ್ಟು ಜನ ಮಹಾನಟಿ ಜೊತೆ ಮಾತಾಡ್ತಾರೆ. ಸೊ ಕೀಪ್ ವಾಚಿಂಗ್, ಕೀಪ್ liking DVG1 Kannada. Thank you. Bye bye. Signing off. Thank you.